ಇನ್ನು ಪಹಲ್ಗಾಮ್ನ ದಾಳಿಯ ಸಂದರ್ಭದಲ್ಲಿ ಮೋದಿಗೆ ಹೋಗಿ ಹೇಳು ಅಂತ ಹೇಳಿ ಒಬ್ಬ ಉಗ್ರ ಹೇಳಿದ್ದ. ಅದು ಯಾರು? ನಮ್ಮ ಕರ್ನಾಟಕದ ಮೃತ ಮಂಜುನಾಥ್ ಅವರ ಪತ್ನಿ ಪಲ್ಲವಿಗೆ ಹೇಳಿದ್ದ. ಆದ್ರೆ ಸಿಂಧೂರ ಅಳಿಸಿದವರ ವಿರುದ್ಧನೇ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರವನ್ನ ಕೈಗೊಂಡಿದ್ದಾರೆ. ರಕ್ತಕ್ಕೆ ರಕ್ತದ ಮೂಲಕನೇ ತಿರುಗೇಟ್ ಕೊಡಬೇಕು ಅಂತ ಹೇಳಿ ಅದೇ ತರದ ಒಂದು ತಿರುಗೇಟನ್ನ ಭಾರತೀಯ ಸೇನೆ ಇವತ್ತು ಕೊಟ್ಟಿದೆ. ಹೋಗ್ ಮೋದಿಗೆ ಹೇಳು ಅಂತ ಏನ್ ಹೇಳಿದ್ದ ಆ ಉಗ್ರ, ಇವತ್ತು ಪ್ರಧಾನಿ ಮೋದಿ ಏನು ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇನ್ನು ನಮ್ಮ ಭಾರತದ ರಾ ಪತ್ತೆ ಹಚ್ಚಿದಂತಹ ಪಾಕ್ ಉಗ್ರರ ನೆಲೆಗಳ ಮೇಲೆ ಇವತ್ತು ದಾಳಿ ಆಗಿರೋದು. ಡ್ರೋನ್ ಮೂಲಕ ಉಗ್ರರ ನೆಲೆಗಳನ್ನ ಗುರುತಿಸಿ ಅದರ ಮೇಲೆ ನಿರ್ದಿಷ್ಟವಾದಂತಹ ಅಟ್ಯಾಕ್ ಅನ್ನ ಇವತ್ತು ಭಾರತೀಯ ಸೇನೆ ಮಾಡಿದೆ. 9 ಉಗ್ರರ ನೆಲೆಗಳನ್ನ ಗುರುತಿಸಿದ್ದು ನಮ್ಮ ಭಾರತದ ರಾ ರಿಸರ್ಚ್ ಅನಾಲಿಸಿಸ್ ವಿಂಗ್. ಇನ್ನು ಇದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಗಡಿಯಲ್ಲೂ ಕೂಡ ಸೈನಿಕರು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೇನೆ ಸೈನಿಕರು ಗಸ್ತು ತಿರುಗ್ತಾ ಇದ್ದಾರೆ. ತಕ್ಬೀರ್ ಘೋಷಣೆ ಕೂಗ್ತಾ ಪಾಕ್ ಸೈನಿಕರು ಗಸ್ತು ತಿರುಗ್ತಾ ಇದ್ದಾರೆ. ಹೈ ಅಲರ್ಟ್ ಆಗಲೇಬೇಕು, ಯಾಕಂದ್ರೆ ಭಾರತ ಯಾವ ಟೈಮ್ ನಲ್ಲಿ ಏನ್ ಮಾಡುತ್ತೆ ಅಂತ ಭಾರತದ ಸೈನಿಕರಿಗೂ ಕೂಡ ಗೊತ್ತಿಲ್ಲ. ಪಾಕಿಸ್ತಾನ ಅದರ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಆ ಒಂದು ಅಂದಾಜೆ ಇಲ್ಲದೆ ಇರೋ ತರ ಇವತ್ತೇನು ಆಪರೇಷನ್ ಸಿಂಧೂರನ್ನ ಸ್ಟಾರ್ಟ್ ಮಾಡಿದೆ. ಆ ಒಂದು ಸಿಂಧೂರ್ ಆಪರೇಷನ್ ಇಲ್ಲಿಗೆ ಮುಕ್ತಾಯವಾಗಲ್ಲ. ಭಾರತ ಕೂಡ ಪ್ರತಿದಾಳಿಯನ್ನ ಮಾಡಬಹುದು ಅನ್ನುವಂಥ ಒಂದು ಎಚ್ಚರಿಕೆಯಿಂದಾಗಿ ಪಾಕಿಸ್ತಾನ ಹೈ ಅಲರ್ಟ್ ಆಗಿದೆ. ಹಾಗೂ ಬೆಳಗಿನ ಜಾವ 4 ಗಂಟೆಯಿಂದಾನೇ ಪಾಕಿಸ್ತಾನದ ಸೈನಿಕರು LOCಯಲ್ಲಿ ಹಾಗೂ ಗಡಿ ಭಾಗದಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಆ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಘೋಷಣೆಗಳನ್ನ ಕೂಗ್ತಾ ಪಾಕಿಸ್ತಾನ ಸೈನಿಕರು ಈಗ ಗಡಿಯಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ನಮ್ಮ ದೇಶದ ಸೈನಿಕರು ಅಷ್ಟೇ LOCಯ ಗಡಿ ಉದ್ದಕ್ಕೂ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಡಿಪ್ಲಾಯ್ ಮಾಡಿಕೊಂಡು ನಮ್ಮ ಸೈನಿಕರು ಅಲರ್ಟ್ ಆಗಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಒಂದು ಚಿಕ್ಕ ಪ್ರತಿದಾಳಿ ಆದರೂ ಕೂಡ, ಇಷ್ಟು ದಿನಗಳ ಕಾಲ ಏನು ನಿರಂತರ ಗುಂಡಿನ ಚಕಮಕಿ ಆಗ್ತಾ ಇತ್ತು, ಅದು ಬೇರೆ ಲೆಕ್ಕ. ಇವತ್ತಿಂದ ಒಂದು ಚಿಕ್ಕ ಪ್ರತಿದಾಳಿ ಆದರೂ ಕೂಡ ಅದಕ್ಕೆ ದೊಡ್ಡ ಬೆಲೆಯನ್ನ ಇಡೀ ಪಾಕಿಸ್ತಾನ ತೆರಬೇಕಾಗುತ್ತೆ. ಅಂಥ ಮಟ್ಟಿಗೆ ಒಂದು ಭಯವನ್ನ ಈಗ ಭಾರತೀಯ ಸೇನೆ ಹುಟ್ಟಾಕಿರೋದು ಆಪರೇಷನ್ ಸಿಂಧೂರ್ ಮೂಲಕ. ಭಾರತೀಯ ಸೇನೆ ತನ್ನ ಪರಾಕ್ರಮ ಏನು, ತನ್ನ ಶಕ್ತಿ ಏನು, ತನ್ನ ಸಾಮರ್ಥ್ಯ ಏನು, ತಾನು ಯುದ್ಧಕ್ಕೆ ರೆಡಿ ಅಂತ ನಿಂತ್ಕೊಂಡ್ರೆ ಪಾಕಿಸ್ತಾನದ ಗತಿ ಏನಾಗುತ್ತೆ ಅನ್ನುವಂಥ ಒಂದು ಚಿಕ್ಕ ಝಲಕ್ಕನ್ನ ಇವತ್ತು ಭಾರತೀಯ ಸೇನೆ ಒಂದು ಜಂಟಿ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದೆ. ಇದು ಒಂದು ಫೈನಲ್ ಎಚ್ಚರಿಕೆಯ ಕರೆಗಂಟೆ. ಈ ಫೈನಲ್ ಕಾಲ್ ಅನ್ನು ಕೂಡ ಪಾಕಿಸ್ತಾನ ಅದನ್ನ ಅರ್ಥ ಮಾಡಿಕೊಂಡು ತನ್ನ ಒಳಗಡೆ ಇರುವಂತಹ ವಿಷವನ್ನ ತಾನು ಆಚೆ ಕಕ್ಕುವಂತ ಕೆಲಸ ಮಾಡಿಲ್ಲ ಅಂತಂದ್ರೆ, ತನ್ನ ಒಳಗಡೆನೆ ಇಟ್ಕೊಂಡು ಇನ್ನ ಪೋಷಿಸುತ್ತೆ ಅಂತಂದ್ರೆ, ಆ ವಿಷ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ನಂಜು ಮಾಡಿ, ಅದನ್ನ ನಾಶ ಮಾಡಿ, ಅದನ್ನ ಬಲಿ ಪಡೆಯುವಂತ ಒಂದು ಕಾಲ ಸನ್ನಿಹಿತವಾಗುತ್ತೆ. ಹಾಗೂ ಭಾರತನೇ ಅದಕ್ಕೆ ಶ್ರೀಕಾರ ಹಾಕಿರುವಂಥದ್ದು. ಪಾಕಿಸ್ತಾನಕ್ಕೆ ನಮ್ಮ ತಂಟೆಗೆ ಬಂದ್ರೆ ಯಾವ ರೀತಿ ಮುಟ್ಟಿ ನೋಡಿಕೊಳ್ಳೋ ಹಾಗೆ ನಾವು ತಿರುಗೇಟನ್ನ ಕೊಡ್ತೀವಿ ಅನ್ನುವಂಥ ಒಂದು ಚಿಕ್ಕ ಝಲಕ್ಕನ್ನ ಕೇವಲ ಕೆಲವೇ ಗಂಟೆಗಳಲ್ಲಿ ಆದಂಥ ಏರ್ ಸ್ಟ್ರೈಕ್ನಲ್ಲಿ ಭಾರತ ಇವತ್ತು ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದೆ. ಜಸ್ಟ್ ಒಂದು ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಯಾಕೆ ಅಂತಂದ್ರೆ ಮಿಟ್ಟಿ ಮೇ ಮಿಲಾ ದೇಂಗೆ ಅನ್ನುವಂಥ ಹೇಳಿಕೆಯನ್ನ ಗೃಹ ಸಚಿವರು ಕೊಡ್ತಾರೆ. ಪ್ರಧಾನಮಂತ್ರಿಗಳು ಹುಡುಕಿ ಹೊಡಿತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದೆಲ್ಲವನ್ನು ಕೂಡ ನೋಡಿದ್ರೆ ಈ ಪಿಕ್ಚರ್ ಇಲ್ಲಿಗೆ ಎಂಡ್ ಆಗೋದಿಲ್ಲ. ಇದು ಜಸ್ಟ್ ಒಂದು ಝಲಕ್ ಅಷ್ಟೇ. ಇದೇ ಥರದ ಒಂದು ಕುತಂತ್ರಿ ಬುದ್ಧಿಯನ್ನ ಪಾಕಿಸ್ತಾನ ಮುಂದುವರಿಸ್ಕೊಳ್ತಾ ಹೋದ್ರೆ ಆ ಕುತಂತ್ರಿ ಬುದ್ಧಿಗೆ ತಕ್ಕ ಬೆಲೆಯನ್ನ ತೆರಬೇಕಾದಂಥ ಒಂದು ಕಾಲ ಸನ್ನಿಹಿತವಾಗುತ್ತೆ. ಹಾಗೂ ತಕ್ಕ ಶಾಸ್ತಿಯನ್ನ ಮಾಡಲಿಕ್ಕೆ ಭಾರತ ಸೇನೆ, ಭಾರತ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ ಅನ್ನೋದನ್ನ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸೇನೆ ತೋರಿಸ್ಕೊಟ್ಟಿದೆ. ಪಾಕಿಸ್ತಾನದ 9 ಉಗ್ರರ ಅಡಗು ತಾಣಗಳನ್ನು ಪತ್ತೆ ಹಚ್ಚಿ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಏನು ಪತ್ತೆಯನ್ನು ಹಚ್ಚಿತ್ತು, ಆ ಒಂದು ಜಾಗಗಳನ್ನು ಗುರಿಯಾಗಿಸಿಕೊಂಡು ಇವತ್ತು ಭಾರತೀಯ ಸೇನೆ ದಾಳಿಯನ್ನು ಮಾಡಿದೆ. 70ಕ್ಕೂ ಹೆಚ್ಚು ಉಗ್ರ ಕ್ರಿಮಿಗಳನ್ನು ಇವತ್ತು ಭಾರತೀಯ ಸೇನೆ ನಾಶ ಮಾಡಿದೆ. ಹಾಗೂ ಈ ಸಂಖ್ಯೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ದಾಳಿಗೆ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಈಗಾಗಲೇ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಒಂದು ಆಹ್ವಾನವನ್ನ ಕೊಟ್ಟಿದೆ. ಆದರೆ ರಕ್ತಕ್ಕೆ ರಕ್ತಾನೇ ಪ್ರತೀಕಾರ. ಒಬ್ಬ ಉಗ್ರ ನಮ್ಮ ಕರ್ನಾಟಕದ ಮೃತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಬಳಿಯನ್ನು ಹೇಳಿದ್ದ,
ಹೋಗಿ ಮೋದಿಗೆ ಹೇಳು ಅಂತ ಹೇಳಿ. ಸೊ ಅವರು ಡೈರೆಕ್ಟ್ ಆಗಿ ಹೋಗಿ ಮೋದಿ ಅವರಿಗೆ ಹೇಳದೇ ಇದ್ರೂ ಕೂಡ ನನ್ನ ದೇಶದ ನಾಗರಿಕರನ್ನ ನಾನು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಬೇಕು, ನನ್ನ ದೇಶದ ನಾಗರಿಕರ ಒಂದು ಸಾವಿಗೆ ಪ್ರತೀಕಾರವನ್ನು ಯಾವ ರೀತಿ ತೀರಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ದೇಶದ ನಾಗರಿಕರ ಸಾವಿಗೆ ಯಾವ ರೀತಿ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರ್ ಮೂಲಕ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಹಾಗೂ ಭಾರತೀಯ ಸೇನೆ ಇವತ್ತು ತೋರಿಸಿಕೊಟ್ಟಿದೆ. ಆಪರೇಷನ್ ಸಿಂಧೂರ್ನಿಂದ ಪಾಕಿಸ್ತಾನದ ಉಗ್ರರು ತಂದೂರಾಗಿದ್ದಾರೆ. ಸೊ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಒಂದು ಆಪರೇಷನ್ ಏನಿವತ್ತು ಕೈಗೊಳ್ಳಲಾಗಿತ್ತು. ಸೊ ಆ ಒಂದು ಸಿಂಧೂರ್ ಆಪರೇಷನ್ ಇಂದ ಪಾಕಿಸ್ತಾನದ ಉಗ್ರರು ತಂದೂರಾಗಿದ್ದಾರೆ. ಇದೇ ಕಾರ್ಯ ಪಾಕಿಸ್ತಾನ ಮುಂದುವರಿಸಿದ್ರೆ ಇಡೀ ಪಾಕಿಸ್ತಾನ ಕೂಡ ಖಂಡಿತವಾಗ್ಲೂ ತಂದೂರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಇಡೀ ದೇಶ ನಾಶವಾಗೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಭಾರತದ ಸೇನೆಯ ಪರಾಕ್ರಮ, ಭಾರತದ ಸೇನೆಯ ಸಾಮರ್ಥ್ಯ, ಭಾರತದ ಸೇನೆಯ ಶಕ್ತಿ ಏನು ಅನ್ನೋದನ್ನ ಕೆಲವೇ ಗಂಟೆಗಳ ಒಂದು ಮಿಸೈಲ್ ಅಟ್ಯಾಕ್ನಲ್ಲಿ, ಒಂದು ಏರ್ ಸ್ಟ್ರೈಕ್ನಲ್ಲಿ ಇವತ್ತು ಭಾರತ ತೋರಿಸ್ಕೊಟ್ಟಿದೆ. ಹಾಗೂ ಅದರ ಎಫೆಕ್ಟ್ ಆಫ್ಟರ್ ಮ್ಯಾಥ್ ಅಂತ ಏನು ಕರಿತೀವಿ ಅದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಟ್ರೈಕ್ ಆದ ನಂತರ ಯಾವ ರೀತಿಯ ಒಂದು ಪಳಿಯುಳಿಕೆ ಉಳಿದಿದೆ ಪಾಕಿಸ್ತಾನದಲ್ಲಿ, ಎಸ್ಪೆಷಲಿ ಆ 9 ಜಾಗಗಳಲ್ಲಿ ಆ ಪಳಿಯುಳಿಕೆಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ಭಾರತ ಸೇನೆಯ ಪರಾಕ್ರಮ, ಮತ್ತೊಂದು ಕಡೆ ಅದರ ಆಫ್ಟರ್ ಮ್ಯಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.